ಬಜೆಟ್ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳಿದೆ. ಅದರಲ್ಲೂ ನಿರ್ಲಕ್ಷಿತ ಏರಿಯಾ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ ಮಿಡಲ್ ಕ್ಲಾಸ್ ಜನ, ಅವ್ರಿಗೆ ಏನು ಸಿಗುತ್ತೆ ಅನ್ನುವಂತಹ ಒಂದು ಕುತೂಹಲ ಅಂತೂ ಇದೆ. ಎಲ್ರಿಗೂ ಕೂಡ ಒಂದು ಟ್ಯಾಕ್ಸ್ ಎಕ್ಸೆಂಪ್ಷನ್ ನ ನಿರೀಕ್ಷೆಯಲ್ಲಿದ್ದಾರೆ. ಮೋದಿ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಯಾರಿಗೆ ಸಿಹಿ ಕೊಡ್ತಾರೆ, ಯಾವ ವರ್ಗಕ್ಕೆ ಈ ಸಲ ಅನುಕೂಲ ಆಗುತ್ತೆ, ಕೇಂದ್ರ ಬಜೆಟ್ಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ ಅಂದ್ರೆ ಡೀಟೇಲ್ಸ್, ಒಂದು ಪ್ರೊಸೀಜರಲ್ ಫಾರ್ಮಾಲಿಟಿ ಇರುತ್ತೆ. ನಿರ್ಮಲಾ ಸೀತಾರಾಮನ್ ಅವರಿಗೆ ಸಿಹಿ ತಿನಿಸಿ ಶುಭ ಕೋರಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಅಲ್ಲಿ ಬಜೆಟ್ಗೆ ಅನುಮೋದನೆಯನ್ನ ಫಾರ್ಮಾಲಿಟಿ ಸೇಕ ಪಡ್ಕೊಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ಸೊ ಕುತೂಹಲ ಅಂತೂ ಇದ್ದೇ ಇದೆ. ಬಹಳಷ್ಟು ತಿಂಗಳ ತಯಾರಿ ಮತ್ತು ಬಹಳಷ್ಟು ತಜ್ಞರ ಜೊತೆಗಿನ ಚರ್ಚೆ ಎಲ್ಲವೂ ಕೂಡ ಯಾವ್ಯಾವ ಅಸ್ತ್ರಗಳನ್ನ ಪ್ರಯೋಗ ಮಾಡಲಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು ನಾವಾಗಲೇ ಹೇಳಿದಾಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಬಗ್ಗೆ ದೊಡ್ಡ ಕುತೂಹಲ. ರೈಟ್, ನಾವು ಚರ್ಚೆ ಮಾಡ್ತಾ ಇದ್ವಿ, ಚರ್ಚೆನ ಮುಂದುವರಿಸೋಣ. ದಿವ್ಯಾ ಚಂದ್ರಧರ್ ಅವ್ರ ಹತ್ರ ಒಂದಷ್ಟು ಮಾಹಿತಿ. ನೀವು ಆರಂಭದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ವಲಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಹೇಳಿದ್ರಿ. ಇಲ್ಲೂ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಮೇಡಮ್. ನಾನು ಆಗಲೇ ಹೇಳ್ತಾ ಇದ್ದೆ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂತ ವಿಚಾರ ಬಂದಾಗ ನಿಮ್ಮ ಉತ್ಪಾದನಾ ವಲಯಕ್ಕೆ ಎಷ್ಟೇ ಒತ್ತನ್ನು ಕೊಟ್ಟರೂ ಕೂಡ ನಮ್ಮ ದೇಶದಿಂದ ಹೊರಗಡೆ ಹೋಗ್ತಕ್ಕಂಥ ವಸ್ತುಗಳನ್ನು ರೂಪಾಯಿಗಳಲ್ಲಿ ಅವರು ಪರ್ಚೇಸ್ ಮಾಡ್ತಾರೆ. ನಾವೇನಾದರೂ ಅಲ್ಲಿಂದ ತರಬೇಕು ಅಂತಂದರೆ ಡಾಲರ್ ಗಟ್ಟಲೆ ದುಡ್ಡು ಕೊಟ್ಟು ತರಬೇಕಾಗುತ್ತೆ. ಆ ಅಮೌಂಟ್ ಡಿಫ್ರೆನ್ಸ್ ಇದೆಯಲ್ಲ, ಅದು ನಮಗೆ ಹೊಡೆತ ಬೀಳ್ತಾ ಇದೆ ಅಂತಕ್ಕಂಥದ್ದು ನನ್ನ ವಾದ. ತಾವೇನು ಹೇಳ್ತೀರಾ? ಸೊ ಕೆಲವೊಂದ್ಸಲಿ ರೂಪಾಯಿ ವ್ಯಾಲ್ಯೂ ಬೀಳೋದು ಕೆಲವೊಂದು ಇಂಡಸ್ಟ್ರಿಗೆ ಅಡ್ವಾಂಟೇಜಸ್ ಟರ್ನ್ ಆಗಿದೆ. ಹೇಗೆ ಮೇಡಮ್? ಅಡ್ವಾಂಟೇಜಸ್ ಟರ್ನ್ ಯಾಕಂದರೆ 86, 87 ಇವಾಗ ನಾವು $10,000 ಚಾರ್ಜ್ ಮಾಡ್ತೀವಿ ಯಾವುದೋ ಒಂದು ಸರ್ವಿಸ್ಗೆ. ಚೂರು ಹೇರ್ ಇದು ಮಾಡ್ಕೊಳ್ಳಿ ಮೇಡಮ್, ಮೈಕ್ ರಬ್ ಆಗ್ತಾ ಇದೆ. ಇಲ್ಲ, ಹೇರ್ ಸಿಂಗಲ್ ಹಾಕೊಂಡು. ಫೈನ್, ನೌ ಯು ಕ್ಯಾನ್. $10,000 ಚಾರ್ಜ್ ಮಾಡ್ತೀವಿ ಅಂದ್ಕೊಳ್ಳಿ. ಬಟ್ ಅದು ಕನ್ವರ್ಷನ್ ರೇಟ್ ಆದಾಗ 86, 90 ಜಾಸ್ತಿ ಆಗ್ತಿದ್ದಂಗೆ ನಮಗೆ ಸಿಗೋವಂಥ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕೆಲವೊಂದು ಇಂಡಸ್ಟ್ರಿಗೆ ಇದು ಅಡ್ವಾಂಟೇಜಸ್ ಆಗಿ ವರ್ಕೌಟ್ ಆಗಿದೆ. ನಾನು ಇನ್ನೊಂದು ಮೇಜರ್ ಇಶ್ಯೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಏಜಿಂಗ್ ಪಾಪ್ಯುಲೇಷನ್ ಬಗ್ಗೆ. ಇಂಡಿಯಾದಲ್ಲಿ ಬರೀ 10.5% 60 ವರ್ಷದ ಮೇಲೆ ಇರೋರು, ಮಿಕ್ಕಿದವರೆಲ್ಲ ವಯಸ್ಕರು ಇರೋವಂಥದ್ದು. ವೇರಸ್ ಚೈನಾ 28% ಏಜಿಂಗ್ ಪಾಪ್ಯುಲೇಷನ್, ಅಮೆರಿಕಾಗೆ ಹೋದರೆ 35% ಏಜಿಂಗ್ ಪಾಪ್ಯುಲೇಷನ್. ಇಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಂಡಿಯಾ ವಿಲ್ ಫೇಸ್ ಇನ್ ಫ್ಯೂಚರ್ ಇಸ್ ಅನ್ಎಂಪ್ಲಾಯ್ಮೆಂಟ್. ಅದಕ್ಕೂ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ನಾವು ಒತ್ತು ಕೊಡಬೇಕಾಗಿ ಬರುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸಲ್ಲಿ ಲಾಟ್ ಆಫ್ ಜಾಬ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಈಗ ಬರ್ತಾ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಇವಾಗ ಸ್ಕಿಲ್ ಡೆವಲಪ್ಮೆಂಟಲ್ಲೂ ತುಂಬ ಒತ್ತು ಕೊಡ್ತಾ ಇದ್ದಾರೆ, ಬಟ್ ಇನ್ನೂ ಆ್ಯಡ್ ಆನ್ ಆಗಬೇಕು. ಇವಾಗ IIT, IIM, AIEEE, ಲಾಟ್ಸ್ ಆಫ್ ಯೂನಿವರ್ಸಿಟೀಸು ಆ್ಯಡ್ ಆನ್ ಮಾಡ್ತಾ ಇದ್ದಾರೆ. ಬಟ್ ಇದು ಸಾಕಾಗ್ತಿಲ್ಲ, ಈ ಪಾಪ್ಯುಲೇಷನ್ಗೆ ಸಾಕಾಗ್ತಿಲ್ಲ. ಒನ್ಸ್ ಆಫ್ಟರ್ ಸರ್ಟನ್ ಇಯರ್ಸು ಅನ್ಎಂಪ್ಲಾಯ್ಮೆಂಟ್ ವಿಲ್ ಬಿ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ಆಲ್ರೆಡಿ ಆಗೋಗಿದೆ ನನ್ನ ಪ್ರಕಾರ. ಇದಿನ್ನೂ ಮಿತಿ ಮೀರಿ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ರಿಂದ ನಾನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮೇಲೆ ಸ್ವಲ್ಪ ಇಂಪೋರ್ಟ್ ಎಕ್ಸ್ಪೋರ್ಟ್ ಡ್ಯೂಟೀಸ್ ಮೇಲೆ ಟ್ಯಾಕ್ಸೇಷನ್ ಅದ್ರ ಮೇಲೆ ಇದ್ರ ಬಗ್ಗೆ ಸ್ವಲ್ಪ ಒತ್ತು ಕೊಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಡಾಲರ್ ಟ್ರಾನ್ಸಾಕ್ಷನ್ಸು ಇದು ನಮ್ಮ ಮೇಲೆ ಡಿಪೆಂಡೆಂಟ್ ಆಗಿಲ್ಲ. ಇದು ಆಸ್ ಇಂಟರ್ನ್ಯಾಷನಲ್ ಏನಾಗುತ್ತೋ ಅದ್ರ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಫೈನ್. ಅಶ್ವಥ್ ನಾರಾಯಣ್ ಅವರೇ, ಈಗ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಅವ್ರು ಹೇಳ್ತಾ ಇದ್ರು. ನಿನ್ನೆಯ ಎಕನಾಮಿಕ್ ಸರ್ವೆನಲ್ಲಿ 3.4% ಅಷ್ಟು ಕುಸಿತ ಆಗಿದೆ. ಅಂದರೆ ಬೆಟರ್ ಆಗಿದ್ದೀವಿ ನಾವು 2017, 2018 ಕಂಪೇರ್ ಮಾಡಿದ್ರೆ ನಾವು 3.4% ಬಂದು ನಿಂತಿದ್ದೀವಿ ಅಂತ ಪ್ರೆಡಿಕ್ಷನ್ ಇದೆ ಈ ವರ್ಷದ್ದು. ಬಟ್ ನನಗಿರೋ ಪ್ರಶ್ನೆ, ಕ್ವಾಲಿಟಿ ಆಫ್ ಎಂಪ್ಲಾಯೀಸ್ ಯಾರು ಸಿಗ್ತಾ ಇದ್ದಾರೆ? ಈಗ ಎಂ.ಕಾಮ್ ಮಾಡಿದಂತಹ ವ್ಯಕ್ತಿ ಸ್ವಿಗ್ಗಿ ಅಥವಾ ಝೊಮ್ಯಾಟೋಗೆ ಹೋಗಬೇಕಾದಂತಹ ಪರಿಸ್ಥಿತಿ. ಡಿಗ್ನಿಟಿ ಆಫ್ ಲೇಬರ್ ಐ ರೆಸ್ಪೆಕ್ಟ್, ಬಟ್ ಆತ ಕಲಿತ ಹಾಗೆ ಆತನ ಕೆಲಸ ಸಿಗ್ತಾ ಇಲ್ಲ. ಬಿಗ್ಗೆಸ್ಟ್ ಚಾಲೆಂಜ್ ನರೇಂದ್ರ ಮೋದಿ ಟೆನ್ಯೂರ್ ಅಂತ ಒಪ್ಕೊಳ್ತೀರಾ? ಮೇಡಮ್, ಇವತ್ತು ನೋಡಿ IT ಕಂಪನಿಗಳಲ್ಲಿ ಮುಂಚೆ ಕಂಪ್ಯೂಟರ್ ಸೈನ್ಸು BE ಆಗಿರ್ತಕ್ಕಂಥದ್ದು, ಇವಾಗ ಹಂಗಿಲ್ಲ. ಈಗೆಲ್ಲ ಏನೋ ನಿಮ್ಮ ಸ್ಕಿಲ್ ಇದ್ರೆ ತೊಗೊಂಡ್ಬಿಡ್ತಾರೆ. ಕ್ವಾಲಿಫಿಕೇಶನ್ ಕ್ರೈಟೇರಿಯಾ ಬರೋದೇ ಇಲ್ಲ ಇವಾಗೆಲ್ಲ. ಈಗ ಬರೋದು ಇವಾಗ ನೋಡಿ, ನರೇಂದ್ರ ಮೋದಿ ಅವರು ಕೌಶಲ್ಯ ಅಭಿವೃದ್ಧಿ ಅನ್ನತಕ್ಕಂಥ ಒಂದು ಸ್ಕೀಮನ್ನು ಜಾರಿಗೆ ತೆಗೆದುಕೊಂಡ್ರು. ಅಲ್ಲಿ ಏನಾಗಿದೆ, ಗ್ರಾಮೀಣ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ ರಿಪೇರಿ ಮಾಡೋದಕ್ಕೆ ಒಂದು ಸ್ಕಿಲ್ ಇದನ್ನು ಪ್ರಾರಂಭ ಮಾಡಿಕೊಟ್ರು. ನೀವು ಎಂಪ್ಲಾಯ್ಮೆಂಟು ನೀವು ಹೇಳೋದು ಎಜುಕೇಷನ್ ಸಿಸ್ಟಮಲ್ಲಿ ಮತ್ತು ಗ್ರ್ಯಾಜುಯೇಷನಲ್ಲಿ ಮಾಡಿರೋವಂಥವ್ರಿಗೆ ಕನ್ಸರ್ನ್ಡ್ ಅಪಾಯಿಂಟ್ಮೆಂಟ್ ಕೆಲಸ ಸಿಗದೇ ಇರ್ಬೋದು. ಬಟ್ ಎಂಪ್ಲಾಯ್ಮೆಂಟ್ ಇದು ಗ್ರೋತ್ ಆಗಿದೆಯಲ್ಲ ನೋಡಿ, 2004 to 2014ಗೆ 2.9 crore ಇದ್ದಿದ್ದು ಇವತ್ತು 2014 24ಗೆ 17.9 ಬಂದಿದೆ. ಅಂದರೆ 36% ಜಾಸ್ತಿ ಆಗಿದೆ. ಈ ಒಂದು 1.5 year ಕಡಿಮೆ ಆಗಿದೆ, 3% ಕಡಿಮೆ ಆಗಿದೆ. ಬಟ್ 17.9% ಜಾಸ್ತಿ. ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಬೆಂಗಳೂರಲ್ಲಿ ಪಬ್ಲಿಕ್ ಸೆಕ್ಟರ್ HL, HMD, BHL, BL, BML, NGF, ಎಲ್ಲವೂ ಇತ್ತು. ನಾನು ಪಬ್ಲಿಕ್ ಸೆಕ್ಟರ್ ಎಂಪ್ಲಾಯ್ ಆಗಿದೆ. ಇವತ್ತು ಆ ಥರ ಇಲ್ಲ. ಇವತ್ತು ಇವೆಲ್ಲ ಏನಾಗಿದೆ, ಎಲ್ಲವೂ ಸ್ಕ್ಯಾಟರ್ ಆಗಿ ಸಣ್ಣ ಉದ್ಯಮಿಗಳಾಗಿ ಪರಿವರ್ತನೆ ಆಗಿದೆ. ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ. ನೀವು ಉದ್ಯೋಗ, ಉದಾಹರಣೆಗೆ ಸಣ್ಣ ಉದಾಹರಣೆ ನಾನು ಕೊಡ್ತೀನಿ. ಮೈಸೂರು ಟು ಬ್ಯಾಂಗ್ಳೂರು
ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಿದೆ. ನನ್ನ ಪ್ರಶ್ನೆ ಇದ್ದಿದ್ದು ನೀವು ಹೇಳೋದು ನಾನು ಕಲಿತ qualification- ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಎಂಪ್ಲಾಯ್ಮೆಂಟ್ ಕೊಡ್ತಾ ಇಲ್ಲ. ಫೇಲ್ಯೂರ್ ಅಂತ ಇಲ್ಲ ನಾನು ಮೇಡಮ್, ಹೇಳ್ತಾ ಇವತ್ತು ಇರೋದು. ಎಂಪ್ಲಾಯ್ಮೆಂಟ್ ಬಗ್ಗೆ ನಾನು ಮಾತಾಡ್ತಾ ಈಗ ಇಲ್ಲ. ಮೇಡಮ್ ಹೇಳಿದ್ರೆ ಈಗ ಜಾಗತಿಕ ಮಟ್ಟದಲ್ಲಿ ಸ್ಟಾರ್ಟ್ಅಪ್ ಕಂಪನಿಗಳು ಮತ್ತೊಂದು ಆಗ್ತಾ ಇದಲ್ಲ, ಸ್ವಂತ ಉದ್ಯೋಗಗಳನ್ನು ಪ್ರಾರಂಭ ಮಾಡಿದ್ದಾರೆ. ನೀವು ಅದರಲ್ಲಿ ನಾನು BE ಮಾಡಿದ್ದೀನಿ, ನಾನು CA ಮಾಡಿದ್ದೀನಿ, ಇದು MS ಮಾಡಿದ್ದೀನಿ ಅಂತೇಳಿ ಇನ್ಫೋಸಿಸಲ್ಲಿ ಉದ್ಯೋಗ ಅಲ್ಲ, ಸ್ವತಃ ಕಂಪ್ನಿಗಳು ಪ್ರಾರಂಭ ಮಾಡಿದ್ದಾರೆ. ಈಗ ಮುಂಚೆ ಇಂಡಿಯಾ ದೇಶದಲ್ಲಿ ಎಷ್ಟು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇತ್ತು, ಇವತ್ತೆಷ್ಟು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿದೆ. ನಿನ್ನೆ ದೊಡ್ಡಬಳ್ಳಾಪುರ ರೋಡಲ್ಲಿ ಹೋಗ್ತಾ ಇದೆ, ಫಾಸ್ಕಾನ್ ಕಂಪನಿ ಬಂದಮೇಲೆ ನಿಮ್ಗೆ 10,000 ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರು ದೊಡ್ಡಬಳ್ಳಾಪುರದಲ್ಲಿ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋದು ನಿಮಗೆ, ಮತ್ತೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿರೋದು ಸಿಕ್ಕಿರೋದು ನಮ್ಗೆ ಯಾವ ಲೆಕ್ಕದಲ್ಲಿ ಸಿಗುತ್ತೆ? ಮೊನ್ನೆ ರಿಸರ್ವ್ ಬ್ಯಾಂಕರ್ ಒಂದು ಇದನ್ನೇ ಬಿಡುಗಡೆ ಮಾಡಿದೆ, PMKSY ಸರ್ ಬಂದೆ ಆ ವಿಚಾರ KLEMS ರಿಪೋರ್ಟ್ ಏನ್ ಹೇಳುತ್ತೆ? KLEMS ರಿಪೋರ್ಟ್ ಅಲ್ಲಿ ಇದ್ರ ಬಗ್ಗೆ ಇನ್ನೊಂದು ಉಪ ಪ್ರಶ್ನೆ ಇದೆ ನನ್ನ ಹತ್ರ. ಒಂದು ನಿಮಿಷ ನೋಡಿ. ಈಗ ಒಂದೇನಂದ್ರೆ ನಾವು ಅನ್ಎಂಪ್ಲಾಯೀಸ್ ಲೆಕ್ಕನ ವರ್ಷ ಹಾಕ್ತಾ ಹೋಗ್ತೀವಿ, ಆದರೆ ಪ್ರತಿ ವರ್ಷ ಡಿಗ್ರಿ ಮುಗಿಸ್ಕೊಂಡು ಹೊರಗಡೆ ಬರ್ತಕ್ಕಂಥ ಸ್ಟೂಡೆಂಟ್ಸ್ ಲೆಕ್ಕಗಳನ್ನ ಇಟ್ಕೊಳ್ಳೋದೇ ಇಲ್ಲ. 10 ಅದು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ವರ್ಷದಿಂದ ವರ್ಷಕ್ಕೆ. ಹಾಗಾಗಿ ನಿರೀಕ್ಷೆಗಳು ಜಾಸ್ತಿ ಆಗುತ್ತೆ. ಈಗ ರಾಜ್ಯದ ಜನ ಕೆಲವರೆಲ್ಲ ತಮ್ಮ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ, ತುಂಬ ಜನ ಮಾತನಾಡಿದ್ದಾರೆ, ತುಂಬ ಅವರವರ ವರ್ಗಕ್ಕೆ ಸಂಬಂಧಪಟ್ಟಂತೆ ಕೆಲವು ಅನುಕೂಲಗಳು ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಜನರ ನಿರೀಕ್ಷೆಗಳೇನು ಅಂತಂದ್ಬಿಟ್ಟು ಮಾತನಾಡಿದ್ದಾರೆ, ನೋಡೋಣ. ನೋಡಿ, ಬೆಂಗಳೂರಲ್ಲಿ ಫಸ್ಟ್ ಆಫ್ ಆಲ್ ಟ್ರಾಫಿಕ್ ಪ್ರಾಬ್ಲಮ್ ಇದೆ. ಟ್ರಾಫಿಕ್ ಪೀಕ್ ಅವರ್ಸಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ. ಈಗಿರೋ ಸರ್ಕಾರದವರು ಏನೇನೋ ಪ್ಲ್ಯಾನ್ಗಳು ಇಟ್ಕೊಂಡಿದ್ದಾರೆ ತಲೆನಲ್ಲಿ, ಅದೆಲ್ಲ ಮೆಟೀರಿಯಲೈಸ್ ಆದರೂ ಕೂಡ ಈ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋ ಡೌಟು. ಅದಕ್ಕೆ ಕೇಂದ್ರ ಸರ್ಕಾರದವರು ಬಜೆಟಲ್ಲಿ ಸ್ಪೆಷಲ್ ಅಲೋಕೇಶನ್ ಮಾಡಿ, ಬಿಕಾಸ್ ನಾವು ದೇಶದಲ್ಲಿ ಹೈಯೆಸ್ಟ್ GST ಪೇಯಿಂಗ್ ಸ್ಟೇಟು ಕರ್ನಾಟಕ ಸ್ಟೇಟು. ಹಂಗಾಗಿ ಇನ್ಫ್ರಾಸ್ಟ್ರಕ್ಚರ್, ಬೆಂಗಳೂರಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಹಣಕಾಸು ಖಾತೆ ಸಚಿವರು ಅವರು ಕೂಡ ಬೆಂಗಳೂರಲ್ಲಿ ಇದ್ದು ಹೋದವರು, ಅವರಿಗೂ ಇದ್ರ ಬಗ್ಗೆ ರೆಪ್ರೆಸೆಂಟೇಟಿವ್ ಅವ್ರಿಗೆ ನಾವು ಕೇಂದ್ರದಲ್ಲಿ ಇಟ್ಟಿರ್ತಕ್ಕಂಥ ಒಂದು ಬೇಡಿಕೆ ಅಂತಂದರೆ ನಮ್ಮನ್ನು ಕಾಯಂ ಮಾಡಿರಿ ಅಂತಂದೇಳಿ ಕೇಳಿದ್ವಿ ಅಂತ. ಯಾಕೆಂದರೆ ಇತ್ತೀಚೆಗೆ ಬಂದಂಥ ಗುಜರಾತ್ ಹೈಕೋರ್ಟ್ ಆದೇಶ ಮಾಡಿದೆ, ಕಾರ್ಯಕರ್ತೆಯರನ್ನ C ದರ್ಜೆ ಮತ್ತು ಸಹಾಯಕರನ್ನ D ದರ್ಜೆ ಮಾಡಿ ಅವರಿಗೆ ಸೇವೆಯನ್ನು ಕಾಯಂ ಮಾಡಬೇಕು ಅಂತ ಒಂದು ಆದೇಶ ಬಂದಿರೋದ್ರಿಂದ ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲರೂ ಕಾರ್ಯಕರ್ತರು ಕೆಲಸ ಮಾಡೋದು ಅದೇ ಕೆಲಸ ಆಗಿರೋದ್ರಿಂದ ನಮ್ಮನ್ನು ಸರ್ಕಾರಿ ನೌಕರರನ್ನು ಪರಿಗಣಿಸಿ ಅಂತಂದೇಳಿ ನಾವು ಕೇಂದ್ರಕ್ಕೆ ಮಾಡ್ತಾಯಿದ್ವಿ. ಆ ಬಡ್ಜೆಟಲ್ಲಿ ನಮ್ಮ ಪರವಾಗಿ ಇದೆ ಸರ್ಕಾರ ಅಂತಂದೇಳಿ ನಾವು ಅಂದ್ಕೊಂಡಿದ್ವಿ. ಬಟ್ ಆ ಬಡ್ಜೆಟಲ್ಲಿ ಕೇಂದ್ರದ್ದು 40%, ರಾಜ್ಯದ 40% ಇರೋದ್ರಿಂದ ಪೂರ ಬಡ್ಜೆಟು ಅಂತಂದೇಳಿ ತೊಗೊಂಡಾರೆ. ಬಟ್ ನಮ್ಮ ರಾಜ್ಯಕ್ಕೆ ನಮ್ಮ ಕಾರ್ಯಕರ್ತರಿಗೆ ಏನು ಕೊಡ್ತಾರೆ ಅಂತಂದೇಳಿ ನಾವು ನಿರೀಕ್ಷೆನಲ್ಲಿದ್ವಿ. ಬಟ್ ನಮ್ಮ ನಿರೀಕ್ಷೆ ಏನಿದ್ರು ನಮ್ಮನ್ನು ಪರ್ಮನೆಂಟ್ ಮಾಡಿರಿ ಅಂತಂದೇಳಿ ನಾವು ನಿರೀಕ್ಷೆ ಇಟ್ಟು ನಾವು ಮನವಿಯನ್ನು ಕೊಟ್ಟಿದ್ವಿ. ಲೆಟ್ರ್ ಮೂಲಕ ಅಂತ ಎಲ್ಲ MP ಗಳ ಕಡೆಗೆ ನಾವು ನಮ್ಮ ಮನವಿ ಸಲ್ಲಿಸಿದ್ವಿ. ಹಂಗೆ ಅಂತಂದರೆ ನಮ್ಮನ್ನು ಪರ್ಮನೆಂಟ್ ಮಾಡಬೇಕು, ಗುಜರಾತ್ ಹೈಕೋರ್ಟ್ ಪ್ರಕಾರ ಪರ್ಮನೆಂಟ್ ಮಾಡಿ ಅಂತಂದೇಳಿ ನಾವು ಕಳಿಸ್ಕೊಟ್ಟಿದ್ವಿ ಮೇಡಮ್. ಬಜೆಟು ಫ್ರೆಂಡ್ಲಿ ಆಗಿರಬೇಕು. ಅಂದರೆ ನಾವು ದುಡಿಯೋದು, ನಾವು ಸಂಪಾದನೆ ಮಾಡೋದು ಬರೀ GST ಅದು ಇದು ಅಂತ ಅದಕ್ಕೆ ಕಟ್ತಾ ಹೋದರೆ ಉತ್ತಮ ಆಹಾರ ಮಕ್ಕಳಿಗೆ ಹೇಗೆ ಕೊಡೋಕ್ಕೆ ಸಾಧ್ಯ? ಉತ್ತಮ ಶಿಕ್ಷಣ ಹೇಗೆ ಕೊಡೋಕ್ಕೆ ಸಾಧ್ಯ? ಉತ್ತಮ ಆರೋಗ್ಯ ಹೇಗಿರೋಕ್ಕೆ ಸಾಧ್ಯ ಅಲ್ವಾ? ದಯವಿಟ್ಟು ನಿರ್ಮಲಾ ಸೀತಾರಾಮ್ ಅವ್ರನ್ನ ನಾನು ಕೇಳ್ಕೊಳ್ಳೋದೊಂದೇ, ಇದೆಲ್ಲನೂ ತಲೆಯಲ್ಲಿ ಇಟ್ಕೊಂಡು ಬಜೆಟ್ ದಯವಿಟ್ಟು ನೋಡಿ ಫ್ರೆಂಡ್ಲಿ ಆಗಿರೋ ಥರ ಮಾಡಿ ಅಂತ ಕೇಳ್ಕೊತೀನಿ. ಪ್ರತಿಯೊಬ್ಬರಿಗೂ ಉತ್ತಮವಾದ ಆಹಾರ ಸಿಗಬೇಕು, ವಿದ್ಯೆ ಸಿಗಬೇಕು ಅನ್ನೋದು ನನ್ನ ಅನಿಸಿಕೆ. ಪ್ರತಿಯೊಬ್ಬ ನಿರುದ್ಯೋಗಿಗೂ ದುಡಿಮೆ ಅನ್ನೋದು ಆಗಬೇಕು. ಓದ್ಬಿಟ್ವಿ, ಚೆನ್ನಾಗಿ ಓದಿದ್ದೀವಿ, ಎಲ್ಲ ಮಾಡಿದ್ದೀವಿ, ಆದರೆ ಕೆಲಸನೇ ಇಲ್ಲ ಅಂದರೆ ಏನು ಯೂಸು? ಏನು ಪ್ರಯೋಜನ ಇಲ್ಲ ಅಲ್ವಾ? ಸೊ ಇದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಬಜೆಟನ್ನು ನೀವು ಮಂಡನೆ ಮಾಡಬೇಕು ಅನ್ನೋದನ್ನು ನಾನು ಕೇಳ್ಕೊತಾ ಇದ್ದೀನಿ. ಓಕೆ, ರೈಟ್. ಚರ್ಚೆನ ಮುಂದುವರಿಸ್ತೀನಿ. ಪ್ರಕಾಶ್ ಸರ್, ನಿರುದ್ಯೋಗದ ಬಗ್ಗೆ ಮಾತನಾಡ್ತಾ ಇದ್ರು ಅಶ್ವಥ್ ನಾರಾಯಣ್ ಅವರು. ಅದು ನೆನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಸರ್. ನಾನು ಹೈಸ್ಕೂಲಲ್ಲಿ ಇದ್ದಾಗಲೇ ಭಾರತದ ನಿರುದ್ಯೋಗ ಸಮಸ್ಯೆ ಬಗ್ಗೆ 2 ಪುಟಗಳಿಗೆ ಮೀರದಂತೆ ಪ್ರಬಂಧ ಬರೆಯಿರಿ ಅಂತ ಬರೆಸ್ತಾ ಇದ್ರು. ಅಂದರೆ ನಾನು ತುಂಬ ವಯಸ್ಸಾಗಿದೆ ಅಂತ ನಿಮ್ಗಳಿಗೂ ಗೊತ್ತಿರಬಹುದು. ಬಟ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಗೊತ್ತಾ, ನಿಮಗೆ ವರ್ಷ ನಿರುದ್ಯೋಗಿಗಳ ಸಂಖ್ಯೆ ಆ್ಯಡ್ ಆಗ್ತಾ ಇರುತ್ತೆ. ನೀವೊಂದು 800 ಜನರಿಗೆ ಉದ್ಯೋಗ ಕೊಟ್ಟರೆ, ಈ ವರ್ಷ ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತಿರೋದು, ಮುಂದಿನ ವರ್ಷ 1000 ಜನ ಬಂದು ಕೂತಿರ್ತಾರೆ ಸರ್ ಅದೇ ಜಾಗಕ್ಕೆ. ಅಲ್ಲಿ ನಿಮ್ಗೆ 200 ಜನ ಜಾಸ್ತಿ ಆದಂಗೆ ಆಯಿತು. ಅಲ್ಲಿ ನೀವು ಫಿಲ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಮತ್ತೊಂದು 1000 ಜನ ಬಂದು ಕೂತ್ಕೋತಾರೆ. ಈ ಸಮಸ್ಯೆ ನಿರಂತರ. 140 ಕೋಟಿ ಜನಸಂಖ್ಯೆ ಇರೋ ಬೃಹತ್ ರಾಷ್ಟ್ರ ಭಾರತ. ನೀವಿದ್ದಾಗಲೂ ಅಷ್ಟೇ, ಇವರಿದ್ದಾಗಲೂ ಅಷ್ಟೇ. ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಕೊಡೋಕ್ಕಾಗಲೇ ಇಲ್ಲ ಅದಕ್ಕೆ. ಸರ್, ನಾನು ನಿಮಗೆ ನಿರುದ್ಯೋಗ ಸಮಸ್ಯೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಿನೂ ಇದೆ. ಮೊದಲೇನಾಗಿತ್ತು, ನಾವು ಕೇಂದ್ರ ಸರ್ಕಾರ ವಿಶೇಷವಾಗಿ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ಗಳನ್ನು ಸ್ಥಾಪನೆ ಮಾಡಿ
ಈ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ಉದ್ದೇಶದಿಂದ ಮತ್ತು ನಮ್ಮ ದೇಶದ ಆರ್ಥಿಕತೆ ಸರಿಯಾಗಲಿ ಅಂತ ಹೇಳಿ ಮಾಡಿದ್ವಿ. ಇವತ್ತೇನಾಗ್ಬಿಟ್ಟಿದೆ, ಈ ಸಮಸ್ಯೆ ಯಾಕೆ ಬಂದಿದೆ, ಹಂತವಾಗಿ ನಾವು ಪಬ್ಲಿಕ್ ಸೆಕ್ಟರ್ಗಳನ್ನು ಮಾರಿ, ಹಂತವಾಗಿ ನಾವು ಪ್ರೈವೇಟ್ ಸೆಕ್ಟರ್ಗಳನ್ನು ಎನ್ಕರೇಜ್ ಮಾಡಿ, ಹಂತವಾಗಿ ವಿಶೇಷವಾಗಿ ಮೇಡಮ್ ಹೇಳೋದು MSMEಗಳು ಮುಚ್ಚೋಗ್ತಾ ಇವೆ. ಯಾಕೆ? ನಾವು ಮೊನಾಪೊಲಿ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮೊನಾಪೊಲಿಯನ್ನು ಕೊಟ್ಟು ಅವರಿಗೆ ಜಾಸ್ತಿ ಅವಕಾಶಗಳನ್ನು ಕೊಟ್ಟು MSMEಗಳು ಪೂರ್ತಿ ಸರ್ವನಾಶ ಆಗೋ ಸ್ಥಿತಿಯಲ್ಲಿ, ಮತ್ತು ನೀವು ಗೌರ್ಮೆಂಟ್ ಏನು ಸೆಕ್ಟರಲ್ಲಿ ಏನು ನೀವು ಎಂಪ್ಲಾಯ್ಮೆಂಟ್ ಕೊಡ್ತಾಯಿದ್ರಿ, ನಾನು ITಯಲ್ಲಿ ಕೆಲಸ ಮಾಡಿದವನು, ಪಬ್ಲಿಕ್ ಸೆಕ್ಟ್ರಲ್ಲಿ ನಾವು ಕೆಲಸ ಮಾಡಿದವರು. ಆವಾಗಿರುವಂಥ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಈಗ ಸರ್ಕಾರದಲ್ಲೂ ಇಲ್ಲ, ಸರ್ಕಾರದ ವ್ಯವಸ್ಥೆಯಲ್ಲೂ ಇಲ್ಲ, ಪಬ್ಲಿಕ್ ಸೆಕ್ಟರಲ್ಲಿ ಇಲ್ಲ, ಪ್ರೈವೇಟ್ ಸೆಕ್ಟ್ರಲ್ಲೇ ಬೇಕಾಬಿಟ್ಟು ಇವತ್ತು ಇರ್ತೀರಾ, ನಾಳೆ ಯು ಆರ್ ಫೈರ್ಡ್, ಓವರ್ ಔಟ್. ಈ ಥರದ ವಾತಾವರಣ ಸೃಷ್ಟಿಯಾಗಿದೆ. ನಮ್ಮ ಯುವ ಜನರು ಅವರು ಇನ್ನೊಂದು ಮಾತು ಹೇಳಿದರು, ಇವತ್ತು ನಮ್ಮ 65% ಜನ ನಾವು ಯುವಕರೇ ಇದ್ದೀವಿ. ಯುವಕರಿಗೆ ಅವಕಾಶಗಳು, ಗ್ರ್ಯಾಜುಯೇಟ್ಸು ಸಿಕ್ಕಾಪಟ್ಟೆ ಜನ ಪ್ರತಿ ವರ್ಷ ಹೊರಗಡೆ ಬರ್ತಾಯಿದ್ದಾರೆ, ಅವಕಾಶಗಳು ಸಿಗ್ತಾಯಿಲ್ಲ. ಇಂಜಿನಿಯರ್ಸ್ಗಳು ಬರ್ತಾಯಿದ್ದಾರೆ. ಇವತ್ತು ನೀವು ಹೇಳ್ದಂಗೆ ಇಂಜಿನಿಯರ್ಸ್ಗಳು ಇವತ್ತು ಪ್ಯೂನ್ ಕೆಲಸ ಮಾಡೋದಕ್ಕೆ ಉದ್ದ ಲೈನ್ ಹತ್ತಾ ಇದ್ದಾರೆ. ಯಾಕಂದರೆ ಈ ಕಾಲ್ ಫಾರೇ ಆಗ್ತಾಯಿಲ್ಲ. ಇದನ್ನು ಫೋಟೋ ನೋಡಿದೆ, ಅದು ನಿಜಾನ ಸುಳ್ಳ ಗೊತ್ತಿಲ್ಲ. IITನಲ್ಲಿ ಇದನ್ನ ಮುಗಿಸ್ಕೊಂಡಂತಹ ವ್ಯಕ್ತಿ ಅಲಹಾಬಾದ್ ರೈಲ್ವೆ ಸ್ಟೇಷನ್ ಮುಂದೆ ಟೀ ಮಾಡ್ತಾ ಇದ್ದಾರೆ. ಈಗ ನಾನು ಯಾಕೆ ಇದೆಲ್ಲ ಕಟ್ ಡೌನ್ ಆಗಿದೆ. ಇಲ್ಲ, ನಾನು ಯಾಕೆ ಇದು ಮಾತು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೋ ನಾವು ವಿಫಲರಾಗಿದ್ವಿ. ನಮ್ಮ ಸರ್ಕಾರದ ನೀತಿಗಳು 10 ವರ್ಷಗಳಿಂದ ನಮ್ಮ ನೀತಿಗಳ ಬದಲಾವಣೆಯಾಗಿ ಯುವಕರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಇವತ್ತು ಯುವಕರಿಗೆ ಅವಕಾಶ ಸಿಗದೆ ಹೋದ ಕಾರಣ ಇವತ್ತು ಈ ಅನ್ಎಂಪ್ಲಾಯ್ಮೆಂಟಿಂದ ಜನರು ತತ್ತರಿಸೋಗಿದ್ದಾರೆ. ಯುವಕರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಇದನ್ನು ಸರಿ ಮಾಡಿಸ್ಬೇಕು. ರುದ್ರಮೂರ್ತಿ ಅವ್ರನ್ನು ಕೇಳ್ಬಿಡ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಏನು ನಿರುದ್ಯೋಗದ ಸಮಸ್ಯೆಗೆ ಸೊಲ್ಯೂಷನ್ ಸಿಗ್ತಾ ಇಲ್ವಲ್ಲ, ಯಾಕೆ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದಪ್ಪ ನಿಮ್ಮ ಮೋದಿಯವರು ಅಧಿಕಾರ ಹೇಳಬೇಕಂದಿದೆ. 2 ಕೋಟಿ ಎಲ್ಲಿ ಕಣ್ಮುಚ್ಕೊಂಡು ಭರವಸೆ ಕೊಡಕ್ಕಾಗುತ್ತಾ ಸರ್? ಅದು ಆಗಿದೆಯಲ್ಲ, 17.4 ಲಕ್ಷ ಬಂದಿದೆಯಲ್ಲ ಸರ್. KLEMS ರಿಪೋರ್ಟ್ ಪ್ರಕಾರನೇ ಉದ್ಯೋಗ ಸೃಷ್ಟಿ ಆಗಿದೆಯಲ್ಲ. ಅವತ್ತಿನ ಅಪ್ ಟು 14 ಇದ್ದಂಥದ್ದೇನು ಇವತ್ತು ಇರ್ತಕ್ಕಂಥದ್ದೇನು ಸರ್? ಅವ್ರು ಕೇಳ್ತಿರೋದು 2 ಕೋಟಿಯಲ್ಲಿ 17 ಲಕ್ಷ ಇಲ್ಲಿ ಕೋಟಿ, 17 ಕೋಟಿ ಸರ್, ಲಕ್ಷ ಅಲ್ಲ, 17 ಕೋಟಿ ನಾನು ಹೇಳಿದ್ದು. 2.9 ಕೋಟಿ ಇದ್ದಿದ್ದು 17.9 ಕೋಟಿಗೆ ಬಂದು ನಿಂತಿದೆ ಇವತ್ತು ಎಂಪ್ಲಾಯ್ಮೆಂಟ್. ಸರ್, ಇವಾಗ ಎಂಪ್ಲಾಯ್ಮೆಂಟ್ ಬಗ್ಗೆನೇ ಸ್ಪೆಸಿಫಿಕ್ ಆಗಿ ಮಾತಾಡಬೇಕು ಅಂದ್ರೆ ನೋಡಿ, ಈ ಆತ್ಮನಿರ್ಭರ್ ಮಾಡ್ತೀನಿ ಅಂತಾರೆ. ಜೊತೆಗೆ ನಾವು ಎಲ್ಲಾನು ಹೊರಗಡೆಯಿಂದ ಡಿಪೆಂಡ್ ಆಗೋ ಬದಲು ಆತ್ಮನಿರ್ಭರ್, ಮೇಕ್ ಇನ್ ಇಂಡಿಯಾ ಇದೆಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್ ರೇಟ್ಗೆ ವರ್ಕ್ ಆಗ್ತಿದೆಯಾ ಅನ್ನೋದು ಒಂದು ಇಂಪಾರ್ಟೆನ್ಸು. ಹಾಗೂ ಎರಡನೇದು ಇಂಪಾರ್ಟೆಂಟ್ ಇಲ್ಲೇನು ಅಂದರೆ, ಈ ಎಜುಕೇಷನ್ ಸಿಸ್ಟಮ್ ಅಲ್ಲೂ ಕೂಡ ಬದಲಾವಣೆಗಳು ಮಾಡಬೇಕಾಗಿದೆ. ಯಾಕೆ ಅಂದರೆ, ನೀವು ಹೇಳ್ದಂಗೆ ಡಿಗ್ರಿ ಲಿಸ್ಟ್ ಜನ ಪಾಸ್ ಆಗಿ ಹೊರಗಡೆ ಬರ್ತಿದ್ದಾರೆ, ಅವ್ರಿಗೆ ಈಕ್ವಲೆಂಟ್ ಜಾಬ್ ಕ್ರಿಯೇಟ್ ಆಗ್ತಿದೆಯಾ ಅಂದರೆ ರೂಟ್ ಲೆವೆಲಲ್ಲಿ ವಿ ಹ್ಯಾವ್ ಟು ಇವನ್ ಸಿ ವೆದರ್ ಆರ್ ವಿ ಏಬಲ್ ಟು ಡೆವಲಪ್ ಸ್ಕಿಲ್ಸ್ ಟು ದೆಮ್. ಆಮೇಲೆ ಇದು ಒಂದು ಕಡೆ ಎಂಪ್ಲಾಯ್ಮೆಂಟ್, ಇದೆಲ್ಲ ನಾವೇನು ಮಾತಾಡ್ತಿದ್ದೀವಿ. ಇವಾಗ ತಾನೇ ನಾನು ನೋಡ್ತಾ ಇದ್ದೆ, ಒಂದು ಹಾಡೇನಾನ ನಾನೇ ಸೃಷ್ಟಿ ಮಾಡ್ಬೋದಾ ಅಂತಲೂ ಇವತ್ತು ಯೋಚನೆ ಮಾಡುವಾಗ ಏನು ಬರದೆ ಅಂದರೆ, ಕುಂತರು ನಿಂತರು ಇವ್ರದೇ ಜ್ಞಾನ, ಜೀವಕ್ಕಿಲ್ಲ ಸಮಾಧಾನ, ಇವರೇ ನಮ್ಮ ಟ್ಯಾಕ್ಸ್ ಮೇಡಮ್ ಅಂತ. ಅಂದರೆ ಜನಕ್ಕೆ ಇವತ್ತು ಹೇಗಾಗ್ಬಿಟ್ಟಿದೆ ಅಂದರೆ, ಹೈಯೆಸ್ಟ್ ಅಮೌಂಟ್ ಆಫ್ ಈ ಮೀಮೀಸು, ಜೋಕ್ಸು, ಅದು ಇದು ಇವತ್ತು ಕಾಮನ್ ಮೆನ್ ಹೇಳ್ತಾ ಇರೋದು. ಅದು ಯಾವುದೂ ತಪ್ಪಿಲ್ಲ. ಜನಕ್ಕೇನಾಗಿದೆ ಅಂದರೆ, ಈ ಟ್ಯಾಕ್ಸಿನ ಏನು ಭಯ ಇದೆ ಅದು ಖಂಡಿತವಾಗ್ಲೂ ಹೈಯೆಸ್ಟ್ ಲೆವೆಲಲ್ಲಿದೆ. ಇವತ್ತು ನನ್ನ ನಿರೀಕ್ಷೆ ಏನು ಬಜೆಟಲ್ಲಿ ಅಂದರೆ, ಎಷ್ಟು ಸಿಂಪಲ್ಲಾಗಿ ಹೇಳ್ತೀನಿ, ನಂದೇನೂ ನಿರೀಕ್ಷೆ ಇಲ್ಲ, ಹೊಸ ತೆರಿಗೆಗಳನ್ನು ತರಬೇಡಿ, ಅದೇ ನಿರೀಕ್ಷೆ. ಎರಡನೇ ನಿರೀಕ್ಷೆ ಏನು ಅಂದರೆ, ಈಗಿರೋ ತೆರಿಗೆ ಕಡಿಮೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ, ಜಾಸ್ತಿ ಮಾಡಬೇಡಿ ದಯವಿಟ್ಟು. ಸೊ ಇದು 2 ಮಾಡಿದ್ರೇ ಈ ಬಜೆಟ್ ಸೂಪರ್ ಆಗಿರುತ್ತೆ. ಯಾಕೆ ಅಂದರೆ, ಇಟ್ ಈಸ್ ಲೈಕ್ ಎಕ್ಸ್ಪೆಕ್ಟೇಷನ್ ವೆಸಸ್ ಆ್ಯಕ್ಚುವಲ್. ಈಗ ಹರ್ಭಜನ್ ಸಿಂಗ್ ಬ್ಯಾಟಿಂಗ್ ಬಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ನೇ ಅವನೊಂದು 2 ರನ್ 3 ರನ್ ಹೊಡಿತಾನೆ ಅಂತ. ಅವ್ನು 10 ರನ್ ನೋಡಿದ್ರೆ ನಾವು ಖುಷಿ ಆಗ್ಬಿಡ್ತೀವಿ. ಅದೇ ಟೆಂಡೂಲ್ಕರ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಬ್ಯಾಟಿಂಗ್ ಬಂದರೆ 95 ಹೊಡೆದ್ರು ನಮಗೆ ಬೇಜಾರು, ಯಾಕಂದ್ರೆ ನಮ್ಮ ನಿರೀಕ್ಷೆ ಜಾಸ್ತಿ. ಈ ಸಲದ ಬಜೆಟ್ನಲ್ಲಿ ನಿರೀಕ್ಷೆಗಳೇ ಇಲ್ಲ. 8 ವರ್ಷದಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ನೀವು ನಮ್ಗೇನೂ ಕೊಡಲಿಲ್ಲ ಅಂತ ಜನ ಇವತ್ತು ಆ ಲೆವೆಲ್ಗೆ ಬಂದಿದ್ದಾರೆ. ಹಾಗಾಗಿ ನನ್ನ ಪ್ರಕಾರ ದಿಸ್ ಇಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ನಿರ್ಮಲಾ ಸೀತಾರಾಮನ್ ಆ್ಯಂಡ್ ಮೋದಿ ಗೌರ್ಮೆಂಟ್
ಟು ಟೇಕ್ ಹ್ಯಾಂಡ್ಸ್, ಅಂದರೆ ಈ ಮಿಡಲ್ ಕ್ಲಾಸ್ ವರ್ಗದವ್ರಿಗೆ, ಸ್ಯಾಲ್ರಿಡ್ ವರ್ಗದವ್ರಿಗೆ ಕೈ ಹಿಡಿಯೋದಕ್ಕೆ ಇಂತಹ ಒಳ್ಳೆ ಅವಕಾಶ ನಿಮಗೆ ಹಿಂದೆ ಬಂದಿಲ್ಲ, ಇವತ್ತು ಬಂದಿದೆ, ಮುಂದಕ್ಕೆ ಬರೋದಿಲ್ಲ. ತೆರಿಗೆಗಳನ್ನು ಖಂಡಿತವಾಗ್ಲೂ ರೆಡ್ಯೂಸ್ ಮಾಡಿ ಇದರಿಂದ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ, ಹಾಗೂ ಜೋಕ್ಸ್ ಏನು ಸೋಷಿಯಲ್ ಮೀಡಿಯಲ್ಲಿ ಬರ್ತಿದೆ ಕಡಿಮೆ ಆಗುತ್ತೆ. ನಾನು ಒಂದು ಫೋಟೋ ತೋರಿಸಿದ್ದೆ ಮಮತಂಗ ಅವತ್ತು. ನಿರ್ಮಲಾ ಸೀತಾರಾಮನ್ ಅವರು ಸಾರಿ ಇಟ್ಕೊಂಡು ಅದ್ರ ಮೇಲೆ ಒಂದು ಬ್ಲೇಸರ್ ಹಾಕೊಂಡಿದ್ದಾರೆ. ಬ್ಲೇಸರ್ನಲ್ಲಿ 2 ಕೈಗಳ ಪಾಕೆಟ್ಗಳಿಗೆ ಅವ್ರ ಕೈ ಬಿಟ್ಕೊಂಡಿದ್ದಾರೆ. ಕೆಳಗಡೆ ಏನು ಬರ್ದಿದೆ ಗೊತ್ತಾ? ಫಾರ್ ದಿ ಫಸ್ಟ್ ಟೈಮ್ ನಿರ್ಮಲಾ ಸೀತಾರಾಮನ್ ಅವರ ಕೈ ಅವ್ರ ಜೇಬಲ್ಲೇ ಇದೆ ಅಂತ. ರೈಟ್. ಸೊ ರುದ್ರಮೂರ್ತಿ ಅವರೇ, ನೀವಿದ್ದಾಗ ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡಲಿಲ್ಲ ಅಂದರೆ ಹೇಗೆ? ಸೊ ಲಾಸ್ಟ್ 2 ಡೇಸಲ್ಲಿ ಪಾಸಿಟಿವ್ ಟ್ರೆಂಡ್ ಕಾಣಿಸ್ತಾ ಇತ್ತು ಶೇರ್ ಮಾರ್ಕೆಟಲ್ಲಿ. ಬಟ್ ಲಾಸ್ಟ್ ಒಂದು 9 to 10 ಮಂತ್ಸ್ ನೋಡಿದಾಗ ಅಲ್ಲೋಲ ಕಲ್ಲೋಲ, ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ರೂ ಕಳ್ಕೊಳ್ತೀವಿ ಅನ್ನುವಂತಹ ಭಯ. ಸೊ ಸ್ಟೆಬಿಲಿಟಿ ತರೋದಕ್ಕೆ ಸರ್ಕಾರ ಮಾಡಬೇಕಾದಂತಹ ಅಂಶ ಏನು? ಇವತ್ತು ಬೇರೆ ಶೇರ್ ಮಾರ್ಕೆಟ್ ಸ್ಯಾಟರ್ಡೇ ಆದರೂ ಓಪನ್ ಇದೆ. ಸೊ ಏನೇನು ನಿರೀಕ್ಷೆ ಇದೆ, ಏನು ಮಾಡಬೇಕು? ಮೇಡಮ್, ವೆರಿ ಸಿಂಪಲ್ ಆಗಿ ಎಂಟೈರ್ ಇನ್ವೆಸ್ಟ್ಮೆಂಟ್ ವರ್ಲ್ಡ್ ಅನ್ನು ಕವರ್ ಮಾಡ್ತೀನಿ. ಒಂದ್ ಕಡೆ ಶೇರ್ ಮಾರ್ಕೆಟ್, ಮತ್ತೊಂದ್ ಕಡೆ ಗೋಲ್ಡ್ ಸಿಲ್ವರ್ ಬಗ್ಗೆನೂ ಕೂಡ ಮಾತನಾಡ್ತೀನಿ.